ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು, ತಾಂತ್ರಿಕ ಜ್ಯೋತಿಷ್ಯರು, ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಶ್ರೀ ರಾಘವೇಂದ್ರ ಕಾರುಣ್ಯ ಚಾನಲ್ಗೆ ಸ್ವಾಗತ. ಈಗಾಗಲೇ ನೀವು ರಾಯರ ಪೂಜೆಯನ್ನು ಮಾಡ್ತಾ ಇದ್ದರೆ, ಹೊಸದಾಗಿ ಅಥವಾ ರಾಯರ ಫೋಟೋವನ್ನು ಮನೆಯಲ್ಲಿ ತಂದಿಟ್ಕೊಳ್ಬೇಕು ಅನ್ನುವಂತಹ ಆಸೆ ಇದ್ರೂ ಅದರ ಜೊತೆಗೆ ನಿಮ್ಮ ಮನಸ್ಸಿನಲ್ಲಿ ರಾಯರಿಗೆ ಸಂಬಂಧಿಸಿದಂತೆ ಒಂದಷ್ಟು ಅನುಮಾನಗಳು, ಗೊಂದಲಗಳು ಇದೆ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಂದರೆ, ಈಗ 100 ಜನ ರಾಯರನ್ನು ಏನೆಲ್ಲ ನೀವು ಪೂಜೆ ಮಾಡ್ತಾ ಇದ್ದರೆ ಅದರಲ್ಲಿ 80 ಜನಕ್ಕೆ ಮನಸ್ಸಿನಲ್ಲಿ ಬರುವಂತಹ ಯೋಚನೆ, ನಮ್ಮ ಮನೆ ರಾಯರ ಫೋಟೋವನ್ನು ತಂದಿಟ್ಕೋಬೇಕೋ ಅಥವಾ ಬೇಡವೋ, ರಾಯರ ಫೋಟೋ ಈಗಾಗಲೇ ತಂದಿಟ್ಕೊಂಡಿದ್ರು ನಮಗೆ ಏನಾದರೂ ತೊಂದರೆ ಆಗುತ್ತಾ ಅಂತಂದರೆ, ರಾಯರನ್ನು ಇಟ್ಕೊಂಡ್ರೆ ಮನೆಯಲ್ಲಿ ಅತಿಯಾದಂತಹ ಮಡಿಯನ್ನು ಪಾಲನೆ ಮಾಡಬೇಕಾಗುತ್ತೇನೋ, ಅಥವಾ ಹಿಂದಿನಿಂದ ನಡೆಸ್ಕೊಂಡು ಬಂದಿಲ್ಲ ನಮ್ಮ ಪೂರ್ವಜರು, ನಾವು ಹೊಸದಾಗಿ ರಾಯರ ಫೋಟೋವನ್ನು ಇಟ್ಕೊಂಡ್ರೆ ಅದರಿಂದ ಏನಾದರೂ ತೊಂದರೆ ಆಗಬಹುದಾ, ಅಥವಾ ಮನೆಯಲ್ಲಿ ನೀವು ನಾನ್ ವೆಜ್ಜನ್ನು ತಿನ್ನೋ ಅಂತಹವರಾಗಿದ್ದರೆ ನಮ್ಮ ಮನೆಯಲ್ಲಿ ನಾವು ನಾನ್ ವೆಜ್ಜನ್ನು ಮಾಡ್ತೀವಿ, ಹೀಗಾಗಿ ರಾಯರ ಫೋಟೋ ಇಡಬಹುದು ಬೇಡವೋ. ಇನ್ನೂ ಒಂದಷ್ಟು ಜನಕ್ಕೆ ಏನು ಗೊಂದಲ ಅಂತಂದರೆ, ನಮ್ಮ ಮನೆಯಲ್ಲಿ ದೇವರ ಮನೆ ಸಪ್ರೇಟ್ ಆಗಿಲ್ಲ, ಹಾಲ್ನಲ್ಲೇ ದೇವರ ಫೋಟೋಗಳನ್ನು ಇಟ್ಕೊಂಡಿದ್ದೀವಿ, ಇಲ್ಲೇ ರಾಯರ ಫೋಟೋ ಅಂದರೆ ಹಾಲ್ನಲ್ಲಿ ರಾಯರ ಫೋಟೋವನ್ನು ಇಟ್ಕೊಂಡು ಪೂಜೆ ಮಾಡಬಹುದಾ, ಏನೂ ತೊಂದರೆ ಆಗೋದಿಲ್ವಾ ಅಂತ ಹೇಳಿ ನೋಡಿ. ಈ ಎಲ್ಲ ಗೊಂದಲಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ, ನಿಮಗೆ ಆವಾಗ ಒಂದು ಕ್ಲಾರಿಫಿಕೇಷನ್ ಸಿಗಬಹುದು. ಮೊದಲನೇದಾಗಿ, ನೀವು ಮನೆಯಲ್ಲಿ ನಾನ್ ವೆಜ್ ಮಾಡುವಂತಹವರಾದರೆ ರಾಯರ ಫೋಟೋವನ್ನು ಇಟ್ಟು ಪೂಜೆ ಮಾಡಬಹುದಾ ಅಥವಾ ಮಾಡಬಾರ್ದಾ ಅನ್ನುವಂತಹ ಒಂದು ಪ್ರಶ್ನೆಗೆ ಉತ್ತರ ನೋಡುವಂತಹದ್ದಾದರೆ, ಮನೆಯಲ್ಲಿ ನಾನ್ ವೆಜ್ ಮಾಡೋರೇ ಆಗಲಿ ಅಥವಾ ನಾನ್ ವೆಜ್ ತಿನ್ನೋರೇ ಆಗಲಿ ರಾಯರ ಫೋಟೋವನ್ನು ಇಟ್ಟು ಪೂಜೆ ಮಾಡಬಾರ್ದು ಅನ್ನುವಂತಹ ಯಾವ ನಿಯಮಗಳೂ ಇಲ್ಲ. ನೀವು ರಾಯರ ಫೋಟೋ ಮತ್ತು ರಾಯರ ವಿಗ್ರಹವನ್ನು ನಾನ್ ವೆಜ್ ಮಾಡೋಂತಹವರು ಸಹ ಮನೆಯಲ್ಲಿ ತಂದಿಟ್ಕೊಂಡು ಖಂಡಿತವಾಗಿ ಪೂಜೆ ಮಾಡಬಹುದು. ಆದರೆ ಕೆಲವೊಂದಷ್ಟು ನಿಯಮಗಳನ್ನು ನಾವು ಮನೆಯಲ್ಲಿ ಪಾಲನೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅದರಿಂದ ನಮ್ಗೆ ಯಾವ ತೊಂದರೆನೂ ಸಹ ಆಗೋದಿಲ್ಲ. ಏನು ಒಂದಷ್ಟು ನಿಯಮಗಳು ನಾವು ಪಾಲನೆ ಮಾಡಬೇಕಾಗಿರೋದು ಅಂತ ಹೇಳಿ ನೋಡೋದಾದರೆ, ನೀವು ನಾನ್ ವೆಜ್ಜನ್ನು ಬೇರೆ ದಿವಸಗಳಲ್ಲಿ ಮಾಡ್ಕೊಳ್ಳಿ ತಿನ್ನುವಂತಹವರು, ಆದರೆ ಯಾವ ಕಾರಣಕ್ಕೂ ರಾಯರ ಫೋಟೋವನ್ನು ಮನೆಗೆ ತಂದಿಟ್ಕೊಂಡ್ಮೇಲೆ ಗುರುವಾರ ಮನೆಯಲ್ಲಿ ನಾನ್ ವೆಜ್ಜನ್ನು ಅಟ್ ಎನಿ ಕಾಸ್ಟ್ ನೀವು ಮಾಡೋ ಹಾಗಿಲ್ಲ. ಅಂದರೆ ರಾಯರ ಫೋಟೋ ಮನೇಲಿದ್ದ ಮೇಲೆ ನೀವು ಗುರುವಾರದೊತ್ತು ಮನೆಯಲ್ಲಿ ನಾನ್ ವೆಜ್ಜನ್ನು ಮಾಡೋದೇ ಆಗಲಿ, ಅಥವಾ ಹಿಂದಿನ ದಿನ ಏನೋ ಉಳಿದಿತ್ತು ನಾವು ತಿನ್ನಲ್ಲ ಬೇರೆಯವ್ರಿಗೆ ಕೊಡ್ತೀವಪ್ಪ ಫ್ಯಾಮಿಲಿ ಮೆಂಬರ್ಸ್ಗೆ ಅಂತ ಹೇಳಿ ಅದನ್ನೇ ಮಾಡೋದಾಗಲಿ ಮಾಡಿದ್ರೆ ಖಂಡಿತ ತೊಂದರೆ ಆಗುತ್ತೆ. ಯಾವ ಕಾರಣಕ್ಕೂ ಗುರುವಾರ ಮನೆಯಲ್ಲಿ ನಾನ್ ವೆಜ್ ಮಾಡಬೇಡಿ. ಹೊರಗಡೆನೂ ಸಹ ಮನೆಯ ಯಾವುದೇ ಸದಸ್ಯರು ತಿಂದು ಮನೆಗೆ ಬರಬೇಡಿ. ಅಂದರೆ ಈಗ ಮನೆಯಲ್ಲಿ ಮಾಡಲ್ಲ ಅಂತಂದ ತಕ್ಷಣ ಹೊರಗಡೆ ಹೋಗಿ ಹೋಟೆಲ್ಸ್ಗಳಲ್ಲಿ ತಿನ್ನುವಂತಹದ್ದು ತಿಂದುಬಿಟ್ಟು ಮನೆಯಲ್ಲಿ, ಈಗ ನೀವೇನೋ ರಾಯರ ಪೂಜೆ ಮಾಡಿರ್ತೀರ ಗುರುವಾರ, ಅವರು ಹೊರಗಡೆಯಿಂದ ಬಂದು ಮನೆಯಲ್ಲೆಲ್ಲ ಓಡಾಡುವಂತಹದ್ದು ಮಾಡಬಾರ್ದು. ಮನೆಯಲ್ಲಿ ನೀವು ನಾನ್ ವೆಜ್ ಮಾಡುವಂತಹ ದಿವಸ ದೇವರ ಮನೆಯ ಬಾಗಿಲನ್ನು ಹಾಕಬೇಡಿ, ದೀಪ ಹಚ್ಚೋದಕ್ಕೆ ಹೋಗಬೇಡಿ. ಅವತ್ತಿನ ದಿವಸ ಅಂದರೆ ನೀವು ನಾನ್ ವೆಜ್ ಮಾಡ್ತೀರಾ ಅಂತಂದರೆ ಅವತ್ತಿನ ದಿವಸ ದೀಪ ಹಚ್ಚಲಿಕ್ಕೆ ಹೋಗಬೇಡಿ. ಹಾಗೂ ಪೂಜೆ ಮಾಡಬೇಕು ನೀವು ನಾನ್ ವೆಜ್ ಮಾಡೋ ದಿವಸ ಅಂತಂದರೆ, ಈಗೇನು ಬೆಳಗ್ಗೆ ನೀವು ದೇವ್ರ ಪೂಜೆ ಮಾಡ್ತೀರಲ್ವ, ಆವಾಗ ದೀಪಕ್ಕೆ ಎಣ್ಣೆ ಸ್ವಲ್ಪ ಹಾಕಿ. ಅಂತಂದರೆ ನೀವು ದೀಪಕ್ಕೆ ಎಣ್ಣೆಯನ್ನು ಹಾಕುವಂತಹದ್ದು 1-2 ಗಂಟೆಗಳ ಕಾಲ ದೀಪ ಉರಿದ್ರೆ ಸಾಕಾಗುತ್ತೆ. ನೀವು ಅಡುಗೆ ಮನೆಯಲ್ಲಿ ನಾನ್ ವೆಜ್ ಮಾಡುವಂತಹ ಸಂದರ್ಭದಲ್ಲಿ ರಾಯರ ಎದುರುಗಡೆ ದೀಪ ಉರಿತಿರಬಾರ್ದು.
ಅರ್ಥ ಆಯಿತು ಅನ್ಕೋತೀನಿ. ನೀವು ಏನು ಅಡುಗೆ ಸ್ಟಾರ್ಟ್ ಮಾಡ್ಕೋತೀರಾ ಅಷ್ಟರಲ್ಲಿ ದೇವ್ರ ಮನೆಯಲ್ಲಿ ಹಚ್ಚುವಂತಹ ದೀಪ ನಂದು ಹೋಗಬೇಕು. ರಾಯರ ಎದುರುಗಡೆ ದೀಪ ಉರಿಸ್ತಿರಬೇಡಿ ನಾನ್ ವೆಜ್ಜನ್ನು ಮಾಡುವಂತಹ ಸಂದರ್ಭದಲ್ಲಿ. ಇಷ್ಟನ್ನು ನೋಡಿಕೊಂಡ್ರೆ ನೀವು ಸಾಕಾಗುತ್ತೆ. ಇನ್ನು ಎರಡನೇದಾಗಿ ನಮ್ಮ ಮನೆಯಲ್ಲಿ ದೇವರ ಮನೆ ಸಪ್ರೇಟಾಗಿಲ್ಲ, ಹಾಲ್ನಲ್ಲಿ ಇಟ್ಟು ನಾವು ರಾಯರ ಫೋಟೋವನ್ನು ಪೂಜೆ ಮಾಡಬಹುದಾ? ಖಂಡಿತವಾಗಿ ಮಾಡಬಹುದು, ಅದರಿಂದ ಯಾವ ತೊಂದರೆನೂ ಸಹ ಆಗೋದಿಲ್ಲ. ಆದರೆ ರಾಯರನ್ನು ಕೆಲವೊಂದು ದೇವರುಗಳ ಫೋಟೋ ಏನಿರುತ್ತೆ ಆ ಫೋಟೋ ಪಕ್ಕ ಹಾಕಲಿಕ್ಕೆ ಹೋಗಬೇಡಿ. ಇದು ಹಾಲ್ನಲ್ಲಿ ಪೂಜೆ ಮಾಡೋರಿಗಷ್ಟೇ ನಾನು ಹೇಳ್ತಾ ಇಲ್ಲ, ಅದು ದೇವರ ಮನೆಯಲ್ಲೇ ಆಗಿರಬಹುದು ಅಥವಾ ಹಾಲ್ನಲ್ಲಿ ನೀವೇನು ಫೋಟೋಗಳನ್ನು ಜೋಡಿಸ್ಕೊಂಡಿರ್ತೀರ ಅಲ್ಲಿ ರಾಯರ ಫೋಟೋ ಇಡ್ತೀರಲ್ವ, ಆವಾಗ ಆದಷ್ಟು ರಾಯರ ಅಕ್ಕಪಕ್ಕ ಶ್ರೀಮನ್ನಾರಾಯಣನ ಸ್ವರೂಪದ ಯಾವುದೇ ಫೋಟೋ ಇದ್ದರೆ, ಅಂದರೆ ಈಗ ವೆಂಕಟೇಶ್ವರ ಸ್ವಾಮಿ ಇರಬಹುದು ಅಥವಾ ಶ್ರೀಕೃಷ್ಣ ಇರಬಹುದು, ನರಸಿಂಹ ಸ್ವಾಮಿ ಇರಬಹುದು, ಆ ಥರ ಶ್ರೀಹರಿಯ ಸ್ವರೂಪದ ಫೋಟೋ ಇಲ್ಲ ಲಕ್ಷ್ಮೀ ದೇವರ ಫೋಟೋ ಇರುತ್ತೆ ನಿಮ್ಮ ಮನೆಯಲ್ಲಿ, ಅದಾದರೂ ಆಗಿರಬಹುದು, ಅಥವಾ ಗಣಪತಿಯ ಫೋಟೋ, ಇದು ಅಕ್ಕಪಕ್ಕ ಬರೋ ರೀತಿ ನೋಡ್ಕೊಳ್ಳಿ. ನೀವು ಶೈವ ಪಂಥದವರಾಗಿದ್ದರೆ ಶೈವ ಪಂಥದ ದೇವರುಗಳ ಅಕ್ಕಪಕ್ಕ ರಾಯರ ಫೋಟೋವನ್ನು ಇಡಲಿಕ್ಕೆ ಹೋಗಬೇಡಿ, ಅದು ನಿಮ್ಮ ಮನೆಗೆ ಶ್ರೇಯಸ್ಸಲ್ಲ. ದಯಮಾಡಿ ಬಂದು ಯಾರೂ ನೆಗೆಟಿವ್ ಆಗಿ ಕಾಮೆಂಟನ್ನು ಹಾಕಬೇಡಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ. ನಾನು ಯಾವುದನ್ನು ತಿಳ್ಕೊಳ್ದಲ್ಲ ಅಂತೂ ನಾನು ಇಲ್ಲಿ ಮಾಹಿತಿಯನ್ನು ನಿಮಗೆ ತಿಳಿಸಲ್ಲ. ಶೈವ ಪಂಥದ ದೇವರುಗಳು ಅಂತಂದರೆ ಅರ್ಥವಾಗಿರಬಹುದು, ಆ ದೇವರ ಫೋಟೋ ಪಕ್ಕ ರಾಯರ ಫೋಟೋನ ಇಡಲಿಕ್ಕೆ ಹೋಗಬಾರ್ದು. ಏಕೆಂತಂದರೆ ಕೆಲವೊಂದನ್ನು ನಾವು ಶಾಸ್ತ್ರಕ್ಕೆ ವಿರುದ್ಧವಾಗಿ ಮಾಡೋದಕ್ಕೆ ಹೋದರೆ ಅದರಿಂದ ನಮಗೆ ಒಳ್ಳೆಯದಾಗೋದಕ್ಕಿಂತ ಒಂದು ನೆಗೆಟಿವ್ ಅನ್ನೋದು ಮುಂದೆ ರಿಫ್ಲೆಕ್ಷನ್ ಆಗ್ತಾ ಹೋಗುತ್ತೆ. ಏಕೆಂದರೆ ಇವತ್ತಿಗೂ ಸಹ ರಾಯರು ಆರಾಧಿಸುವಂತಹದ್ದು ಶ್ರೀಹರಿಯನ್ನು, ಅದು ನಿಮಗೆಲ್ರಿಗೂ ಸಹ ತಿಳಿದಿದೆ. ಹೀಗಾಗಿ ರಾಯರ ಅಕ್ಕಪಕ್ಕ ಈ ಫೋಟೋಗಳು ಇರಲಿ. ಶ್ರೀ ಲಕ್ಷ್ಮೀ ದೇವಿಯದ್ದು ಅಥವಾ ಶ್ರೀಮನ್ನಾರಾಯಣನ ಸ್ವರೂಪದ್ದು ಅಥವಾ ಗಣೇಶನ ಫೋಟೋ ಬರೋ ಹಾಗೆ ನೋಡ್ಕೊಳ್ಳೋ ಅಂತಹದ್ದು. ಇನ್ನು ನಾನ್ ವೆಜ್ ಮಾಡುವಂಥವರು ಹಾಲ್ನಲ್ಲಿ ನೀವು ರಾಯರ ಫೋಟೋ ಇಟ್ಟಿದ್ರೆ ನೀವು ನಾನ್ ವೆಜ್ಜನ್ನು ಹಾಲ್ನಲ್ಲೇ ಕೂತ್ಕೊಂಡು ಊಟ ಮಾಡ್ತೀರಾ. ಈಗ ಹಾಲಲ್ಲಿ ಕೂತ್ಕೊಂಡು ಊಟ ಮಾಡೋಂತಹ ಸಂದರ್ಭದಲ್ಲಿ ನೀವು ಏನು ಆ ಫೋಟೋಗಳಿರುತ್ತಲ್ವ, ಅಂದರೆ ಈಗ ರಾಯರ ಫೋಟೋ ಇಟ್ಕೊಂಡಿರ್ತೀರ, ಆ ಫೋಟೋಗೆ ಅಡ್ಡಲಾಗಿ ಒಂದು ಪರದೆ ಅಂತಂದರೆ ಕರ್ಟನ್ ಬಿಡುವಂತಹ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಕಾರಣ ಈಗ ಹಾಲ್ನಲ್ಲಿ ಕೂತ್ಕೊಂಡು ರಾಯರ ಎದುರುಗಡೆ ನೀವು ನಾನ್ ವೆಜ್ಜನ್ನು ಊಟ ಮಾಡುವಂತಹದ್ದು ಖಂಡಿತ ಅದು ನಿಮಗೆ ಶ್ರೇಯಸ್ಸಲ್ಲ, ಅದು ಒಳ್ಳೆಯದೂ ಅಲ್ಲ. ರಾಯರ ಮುಂದೆ ಆ ಪದಾರ್ಥಗಳನ್ನೆಲ್ಲ ನಾವು ಇಡಲಿಕ್ಕೆ ಹೋಗಬಾರ್ದು. ಹೀಗಾಗಿ ಒಂದು ಸಣ್ಣದಾಗಿ ನಿಮ್ಮ ಮನೆಯಲ್ಲಿ ಹೇಗಿರುತ್ತೆ ನಿಮ್ಮ ಹಾಲ್ನ ಪರಿಸ್ಥಿತಿ ನಿಮಗೆ ಗೊತ್ತಿರುತ್ತೆ. ನಿಮ್ಮ ಕನ್ವಿನಿಯೆಂಟನ್ನು ನೋಡಿಕೊಂಡು ಆ ದೇವರ ಫೋಟೋಗಳಿಗೆ ಅಡ್ಡಲಾಗಿ ಒಂದು ಕರ್ಟನ್ ಸಣ್ಣದಾಗಿ, ಅಂದರೆ ಮೇಲಿಂದ ಕೆಳಗೆ ಬಿಡಿ ಅಂತಲ್ಲ, ಆ ಫೋಟೋ ಎಷ್ಟು ಬರುತ್ತೆ ಅಷ್ಟು ಅಡ್ಡಲಾಗಿ ಒಂದು ಪರದೆ ಎಳೆಯುವಂತಹ ವ್ಯವಸ್ಥೆ ಮಾಡ್ಕೊಳ್ಳಿ. ನೀವು ನಾನ್ ವೆಜ್ಜನ್ನು ಕೂತ್ಕೊಂಡು ಊಟ ಮಾಡುವಂತಹ ಸಂದರ್ಭದಲ್ಲಿ ಆ ಪರದೆಯನ್ನು ಎಳೆದ್ಬಿಡಿ. ಅಂದರೆ ಅವತ್ತು ನಾನ್ ವೆಜ್ ಮಾಡ್ತಿದ್ದೀರಾ ಅಂದ ತಕ್ಷಣ ಆ ಪರದೆಯನ್ನು ಎಳೆದ್ಬಿಟ್ರೆ ನಿಮ್ಗೆ ಒಳ್ಳೆಯದು. ಈ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಈಗ ಹೆಣ್ಮಕ್ಳು ಅಂತಂದ್ಮೇಲೆ ಕೆಲವೊಂದು ಮನೆಯಲ್ಲಿ ನಾವು ತಿಂಗಳಿಗೆ ಅದರದ್ದೇ ಆದಂತಹ ಸಮಸ್ಯೆಗಳನ್ನು ಎದುರಿಸಲೇಬೇಕು ಹೆಣ್ಮಕ್ಳು ಅಂತಂದಾಗ 5 ದಿನಗಳ ಕಾಲ ನಿಮ್ಮ ನೆರಳು ರಾಯರ ಫೋಟೋ ಮೇಲೆ ಬೀಳಬಾರ್ದು. ಅಂದರೆ ನಾವು ಸ್ನಾನ ಮಾಡಿಕೊಂಡಾಗಿದ್ದರೆ ಅದು 5 ದಿನಗಳ ಕಾಲ ಮುಟ್ಟಾದಂತಹ ಹೆಣ್ಣು ಮಕ್ಕಳ ನೆರಳು ರಾಯರ ಫೋಟೋ ಮೇಲೆ ಬೀಳಬಾರ್ದು. ಅದರಿಂದನೂ ಸಹ ನಮ್ಗೆ ಒಳ್ಳೆಯದಾಗಲ್ಲ. ಈ ರೀತಿ ನೀವು ಪೀರಿಯಡ್ಸ್ ಆದಂತಹ ಸಂದರ್ಭದಲ್ಲಿ 5 ದಿನಗಳ ಕಾಲ ಹೀಗೆ ಫೋಟೋಗೆ ನೀವು ಪರದೆ ಎಳಿಬಹುದು. ಇಲ್ಲ ಬೇರೆಯವ್ರ ಪೂಜೆ ಮಾಡಬಾರ್ದ ಮೇಡಮ್, ಹಾಗಾದರೆ ನಾವು ಪೀರಿಯಡ್ಸ್ ಆದಾಗ ಅಂತ ಕೇಳಿದ್ರೆ ಖಂಡಿತ ಮಾಡ್ಕೋಬಹುದು. 5 ದಿನವೂ ಸಹ ರಾಯರ ಫೋಟೋ ಇತ್ತು ಅಂತಂದರೆ ನೆಲ ಒರೆಸುವಾಗ ಗಂಜು ಹಾಕ್ಕೊಂಡು, ಅಂದರೆ ಹಸುವಿನ ಗೋಮೂತ್ರವನ್ನು ಹಾಕಿಬಿಟ್ಟು ನೆಲ ಒರೆಸಿದ್ದಾದ ಮೇಲೆ ಬೇರೆಯವರು ದೀಪ ಹಚ್ಚಬಹುದು. ಆದರೆ ದೀಪ ಹಚ್ಚುವಂತಹ ಸಂದರ್ಭದಲ್ಲಿ ನೀವು ನಿಮ್ಮ ನೆರಳು ಆ ಫೋಟೋ ಮೇಲೆ ಬೀಳೋ ಥರ ಅಲ್ಲೆಲ್ಲ ಓಡಾಡ್ಲಿಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ ಅವರು ದೀಪ ಹಚ್ಚುವಂತಹ ಸಂದರ್ಭದಲ್ಲಿ ಎಲ್ಲಾದರೂ ಒಂದು ಕಡೆ ಇರಿ. ದೀಪ ಎಲ್ಲ ಹಚ್ಚಿ ಒಂದು ಅರ್ಧ ಗಂಟೆ ಆದ ತಕ್ಷಣ ಆ ಕರ್ಟನ್ ಎಳೆದ್ರೆ ಏನೂ ತೊಂದರೆ ಇಲ್ಲ. ಆಮೇಲೆ ನೀವು ನಾರ್ಮಲ್ಲಾಗಿ ಏನೆಲ್ಲ ಹೇಗೆಲ್ಲ ಕೆಲಸಗಳನ್ನ ಮಾಡ್ಕೋತಿರೋ ಆ ರೀತಿ ಮಾಡ್ಕೋಬಹುದು. ಅದರಿಂದ ನಿಮಗೆ ಯಾವ ತೊಂದರೆನೂ ಸಹ ಆಗೋದಿಲ್ಲ ಮುಂದೆ. ಆಮೇಲೆ ಜನರಲ್ಲಿ ರಾಯರಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಗೊಂದಲ ಏನು ಅಂತಂದರೆ, ನಮ್ಮ ಮನೆಯ ದೇವರು ಆ ದೇವರು ಈ ದೇವರು, ಹೀಗಾಗಿ ನಮ್ಮ ಮನೆಯಲ್ಲಿ ರಾಯರ ಫೋಟೋವನ್ನು ತಂದಿಟ್ಕೊಂಡ್ರೆ ಏನಾದರೂ ತೊಂದರೆ ಆಗಿಬಿಡುತ್ತಾ? ನಿಮ್ಮ ಮನೆ ದೇವರು ಯಾವುದೇ ಆಗಿದ್ರೂ ಪರವಾಗಿಲ್ಲ,
ನೀವು ಶೈವ ಪಂಥದವರಾದರೂ ಪರವಾಗಿಲ್ಲ, ನಿಮ್ಮ ಮನೆ ದೇವರು ಯಾವುದಾದರೂ ಪರವಾಗಿಲ್ಲ, ರಾಯರನ್ನು ಪೂಜಿಸೋದಕ್ಕೆ ಯಾವ ಅಡ್ಡಿನೂ ಆಗೋದಿಲ್ಲ. ಆದರೆ ಏನು ಮಾಡಬೇಕು, ನೀವು ರಾಯರ ಫೋಟೋ ತಂದಿಟ್ಕೊಂಡ ತಕ್ಷಣ ನಿಮ್ಮ ಮನೆ ದೇವರುಗಳ ವಾರವನ್ನು ಕಡೆಗಣಿಸಬಾರ್ದು. ಹಿಂದೆಯಿಂದ ಯಾವ ರೀತಿ ನೀವು ನಿಮ್ಮ ಮನೆ ದೇವರುಗಳ ವಾರವನ್ನು ಸರಿಯಾಗಿ ಮಾಡ್ಕೊಂಡು ಬರ್ತೀರಾ ಅದೇ ರೀತಿ ಮುಂದೆನೂ ಮಾಡ್ಕೊತಾ ಹೋಗಬೇಕು. ಕೆಲವ್ರು ಏನು ಮಾಡ್ತೀರಾ ಅಂತಂದರೆ, ಈಗ ರಾಯರ ಪೂಜೆಯನ್ನು ಪ್ರಾರಂಭ ಮಾಡಿದ ತಕ್ಷಣ ವಾರಗಳನ್ನು ಬಿಟ್ಬಿಟ್ಟು ಗುರುವಾರನೇ ದೇವರ ಪಾತ್ರೆ ಎಲ್ಲ ತೊಳೆಯುವಂತಹದ್ದು, ಕಳಸ ಇಡುವಂತಹದ್ದು, ಈ ರೀತಿ ಮಾಡ್ತೀರಾ. ಆವಾಗ ನಿಮಗೆ ಸಮಸ್ಯೆಗಳು ಖಂಡಿತ ಎದುರಾಗುತ್ತೆ. ನೆಕ್ಸ್ಟ್ ವಿಡಿಯೋಸಲ್ಲಿ ಹೇಳ್ತೀನಿ ಯಾವ ರೀತಿ ನೀವು ಗುರುವಾರ ಪೂಜೆ ಮಾಡಿಕೊಂಡ್ರೆ ಸಾಕು. ಕೆಲವರೆಲ್ಲ ಅವತ್ತೇ ಫೋಟೋ ಒರೆಸುವಂತಹದ್ದು, ಈ ರೀತಿ ಎಲ್ಲ ಮಾಡಬಾರ್ದು. ಮೊದಲು ಪ್ರಾಮುಖ್ಯತೆ ನಿಮ್ಮ ಮನೆ ದೇವರುಗಳ ವಾರಕ್ಕೆ ಕೊಡಬೇಕು. ಆಮೇಲೆ ಗುರುವಾರ ಯಾವ ರೀತಿ ನೀವು ಪೂಜೆ ಮಾಡಬಹುದು ರಾಯರಿಗೆ, ಆ ರೀತಿ ಪೂಜೆ ಮಾಡಿಕೊಂಡ್ರೆ ಸಾಕು. ಅದಕ್ಕೆ ಸಂಬಂಧಿಸಿದಂತೆಯೂ ಸಹ ನಾನು ವಿಡಿಯೋಸನ್ನು ಹಾಕಿದ್ದೀನಿ, ಅದನ್ನು ನೋಡಿ ಗುರುವಾರ ಯಾವ ರೀತಿ ಪೂಜೆ ಮಾಡುವಂತಹದ್ದು ಅನ್ನುವಂತಹದ್ದನ್ನು. ಅದನ್ನು ಹೊರತುಪಡಿಸಿದ್ರೆ ನಿಮ್ಮ ಮನೆ ದೇವರು ಯಾವುದಾಗಿದ್ದರೂ ಸಹ ರಾಯರ ಪೂಜೆ ಮಾಡೋದಕ್ಕೆ ಅಡ್ಡಿ ಇಲ್ಲ. ಇವತ್ತಿನ ಈ ವಿಡಿಯೋಯಿಂದ ನಿಮ್ಮ ಮನಸ್ಸಿನಲ್ಲಿ ರಾಯರ ಬಗ್ಗೆ ಇದ್ದಂತಹ ಒಂದಷ್ಟು ಅನುಮಾನಗಳಿಗೆ ಉತ್ತರ ಸಿಕ್ಕಿದೆ ಅಂತ ಹೇಳಿ ಭಾವಿಸ್ತೀನಿ. ನಮಸ್ಕಾರ ಎಲ್ರಿಗೂ. ರಾಯರು ಒಳ್ಳೇದು ಮಾಡಲಿ.